ಆದಮೇಲೆ ಒಂದು ಸ್ವಲ್ಪ ಸ್ವೀಟ್ ತಿನ್ನಬೇಕು ಅನಿಸುತ್ತಾ, ಅಥವಾ ಆ ಮಧ್ಯಾಹ್ನ 3 ಗಂಟೆ ಟೈಮಲ್ಲಿ ಬಿಸಿ ಬಿಸಿ 1 ಕಪ್ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಜೊತೆಗೆ ಏನಾದರೂ ಸಿಹಿ ಬೇಕೇ ಬೇಕು ಅನಿಸುತ್ತಾ? ನೀವೊಬ್ಬರೇ ಅಲ್ಲ, ನಮ್ಮಲ್ಲಿ ತುಂಬ ಜನಕ್ಕೆ ಈ ರೀತಿ ಶುಗರ್ ಕ್ರೇವಿಂಗ್ಸ್ ಅನ್ನೋದು ಒಂದು ದೊಡ್ಡ ತಲೆನೋವಾಗಿದೆ. ಅದು ಊಟ ಆದಮೇಲೆ ಏನಾದರೂ ಸಿಹಿ ತಿನ್ನಬೇಕು ಅನಿಸೋದು ಸಾಮಾನ್ಯ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ಇವತ್ತು ನಾವು ಈ 30 ಡೇಸ್ ಶುಗರ್ ಚಾಲೆಂಜ್ನ ಕಂಪ್ಲೀಟ್ ರಿಯಾಲಿಟಿ ಚೆಕ್ ಮಾಡೋಣ. ಆ್ಯಂಡ್ ಟ್ರಸ್ಟ್ ಮೀ, ಲಾಸ್ಟಲ್ಲಿ ಒಂದು ಸೂಪರ್ ಟ್ವಿಸ್ಟ್ ಇದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಾವೆಲ್ಲ ಅನ್ಕೋತೀವಿ ನಾಳೆಯಿಂದ ಸಕ್ಕರೆ ಮುಟ್ಟಲ್ಲ, ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ. ಆದರೆ ಈ ಎಕ್ಸೈಟ್ಮೆಂಟ್ ಇರೋದು ಬರೀ 2 ದಿನ ಅಷ್ಟೇ. 3ನೇ ದಿನಕ್ಕೆ ಶುಗರ್ ಕ್ರೇವಿಂಗ್ಸ್ ಇನ್ನೂ ಹೆಚ್ಚಾಗುತ್ತೆ. ಯಾರಾದರೂ ಕಣ್ಮುಂದೆ ಜಿಲೇಬಿನೋ ಹೋಳಿಗೆನೋ ತಂದರೆ ಸಾಕು, ಸೆಲ್ಫ್ ಕಂಟ್ರೋಲ್ ಎಲ್ಲ ಹಾರು ಹೋಗುತ್ತೆ. ಇವತ್ತೊಂದಿನ ತಿನ್ನೋಣ, ನಾಳೆಯಿಂದ ಡಯಟ್ ಮಾಡಿದ್ರಾಯ್ತು ಅಂದ್ಕೊಂಡು ಆ ನಿರ್ಧಾರಕ್ಕೆ ಬಂದು ಸಿಹಿಯನ್ನು ತಿಂತೀವಿ. ಆದರೆ 30 ದಿನಗಳವರೆಗೆ ನೀವು ಶುಗರ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಗೊತ್ತಾ? ಲೆಟ್ಸ್ ಫೈಂಡ್ ಔಟ್. 30 ಡೇಸ್ ಶುಗರ್ ಚಾಲೆಂಜ್ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಡೇ 1 to 3 ದ ವಿಡ್ರಾವಲ್ ಫೇಸ್. ಫಸ್ಟ್ 3 ದಿನ ಇದೆಯಲ್ಲ, ಇಟ್ಸ್ ಲೈಕ್ ಅ ರೋಲರ್ ಕೋಸ್ಟರ್. ನಿಮ್ಮ ಬ್ರೈನ್ ಎಲ್ಲಿದೆ ಶುಗರ್ ಕೊಡು ಅಂತ ಕ್ರೇವ್ ಮಾಡ್ತಾನೆ ಇರುತ್ತೆ. ಈ ಟೈಮಲ್ಲಿ ನಿಮಗೆ ವಿಪರೀತ ಮೂಡ್ ಸ್ವಿಂಗ್ಸ್ ಆಗಬಹುದು, ತಲೆನೋವು ಬರಬಹುದು, ಅಥವಾ ಸಿಕ್ಕಾಪಟ್ಟೆ ಸುಸ್ತು ಅನಿಸ್ಬೋದು. ಡೋಂಟ್ ವರಿ, ಇದು ನಿಮ್ಮ ಬಾಡಿ ಸಕ್ಕರೆ ಡಿಪೆಂಡೆನ್ಸಿಯಿಂದ ಡಿಟಾಕ್ಸ್ ಆಗ್ತಿರುವಂತಹ ಸ್ಟೇಜ್ ಅಷ್ಟೇ. ಜಸ್ಟ್ ಹೋಲ್ಡ್ ಆನ್. ಈ 3 ದಿನ ಸ್ವಲ್ಪ ನೀವು ನಿಮ್ಮ ಮೈಂಡ್ ಕಂಟ್ರೋಲಲ್ಲಿ ಇಟ್ಕೊಂಡು ಹೇಗಾದರೂ 1 ವಾರ ಮುಗಿಸಿ. ಖರ್ಜೂರ, ಒಣದ್ರಾಕ್ಷಿ, ಒಣ ಅಂಜೂರ, ಈ ರೀತಿಯ ಡ್ರೈ ಫ್ರೂಟ್ಸ್ ನಿಮ್ಮ ಜೊತೆ ಯಾವಾಗಲೂ ಕ್ಯಾರಿ ಮಾಡಿ. ಸ್ವೀಟ್ ಕ್ರೇವಿಂಗ್ಸ್ ಆದಾಗಲೆಲ್ಲ ಇವುಗಳನ್ನು ಸೇವಿಸಿ. ಆದರೆ ನೆನಪಿರಲಿ, ಇವುಗಳಲ್ಲೂ ಕೂಡ ಶುಗರ್ ಇರುತ್ತೆ. ನ್ಯಾಚುರಲ್ ಶುಗರ್ ಅಂತ ಹೇಳಿ ಲೆಕ್ಕಕ್ಕಿಂತ ಜಾಸ್ತಿ ತಿಂದರೆ ದೇಹಕ್ಕೆ ಅದರ ಪ್ರಯೋಜನಕ್ಕಿಂತ ಅಪಾಯವೇ ಜಾಸ್ತಿ. ಹಾಗೆ ಏನಾದರೂ ಕುಡಿಬೇಕು ಅನಿಸಿದ್ರೆ ಎಳನೀರನ್ನು ಅಥವಾ ಮಜ್ಜಿಗೆ ಕುಡೀರಿ, ಬಟ್ ಕಬ್ಬಿನ ಹಾಲು ಬೇಡ, ಯಾಕಂದರೆ ಇದರಲ್ಲಿ ಸಕ್ಕರೆ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಎನಿವೇಸ್, ಇದರ ನಂತರ ಬರುವಂತಹ ಹಂತ ದ ಎನರ್ಜಿ ಟರ್ನ್ ಅರೌಂಡ್. ಕಷ್ಟಪಟ್ಟು ಫಸ್ಟ್ ವೀಕ್ ಮುಗಿಸಿ ಸೆಕೆಂಡ್ ವೀಕ್ ಬಂದ್ರಲ್ಲ, ಹಿಯರ್ ಇಸ್ ದ ಮ್ಯಾಜಿಕ್. ಸಾಮಾನ್ಯವಾಗಿ ಕೆಲವರಿಗೆ ಮಧ್ಯಾಹ್ನ ಊಟ ಆದಮೇಲೆ ತುಂಬ ನಿದ್ದೆ ಬರೋ ಥರ ಅನಿಸುತ್ತೆ, ಕೆಲಸದ ಮೇಲೆ ಏಕಾಗ್ರತೆ ಇರೋದಿಲ್ಲ. ಬಟ್ ನೀವು ಶುಗರ್ ತಿನ್ನೋದನ್ನು ಬಿಟ್ಟು 2 ವಾರ ಆಗ್ತಿದ್ದ ಹಾಗೆ ನಿಮ್ಮ ಆ ಮಧ್ಯಾಹ್ನದ ಆಲಸ್ಯ ಅಂದರೆ ಆಫ್ಟರ್ನೂನ್ ಎನರ್ಜಿ ಕ್ರ್ಯಾಶ್ ಕಂಪ್ಲೀಟ್ ಆಗಿ ಮಾಯವಾಗುತ್ತೆ. ನಿಮ್ಮ ಎನರ್ಜಿ ಲೆವೆಲ್ಸ್ ದಿನಪೂರ್ತಿ ಸ್ಟೇಬಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇನ್ಫ್ಲಮೇಷನ್ ಅಂದರೆ ಉರಿಯೂತ ಕಡಿಮೆಯಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ಮೊಡವೆ ಏನಾದರೂ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ನಾವು ವೀಕ್ 3 and 4 ದ ಅಲ್ಟಿಮೇಟ್ ಗ್ಲೋ ಅಪ್ ಆ್ಯಂಡ್ ವೆಯ್ಟ್ ಲಾಸ್ ಫೇಸ್. ಫಸ್ಟ್ 2 ವೀಕ್ಸ್ ಮುಗಿಸಿದ್ರಲ್ಲ, ನವ್ ಯು ವಿಲ್ ಬಿ ಅ ಪ್ರೋ. 3ನೇ ವಾರಕ್ಕೆ ಬರ್ತಿದ್ದ ಹಾಗೆ ನಿಮ್ಮ ಟೇಸ್ಟ್ ಬಡ್ಸ್ ನೋ ಶುಗರ್ ಡಯಟ್ಗೆ ಅಡಾಪ್ಟ್ ಆಗಿಬಿಡುತ್ತೆ. ಅಂದರೆ ಸಾಮಾನ್ಯ ಅಥವಾ ಮೈಲ್ಡ್ ಸ್ವೀಟ್ನೆಸ್ ಕೂಡ ನಿಮಗೆ ತುಂಬಾ ಸಿಹಿ ಅನಿಸೋಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ, ನೀವು ನಾರ್ಮಲ್ ಆಗಿ ತಿನ್ನೋ ಹಣ್ಣುಗಳು, ಹಾಲು ಕೂಡ ನಿಮಗೆ ತುಂಬಾ ಸಿಹಿಯಾಗಿದೆ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು 4th ವೀಕ್ನಿಂದ ನಿಮ್ಮ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್, ನಿಮ್ಮ ಹೊಟ್ಟೆ ಸುತ್ತ ಇರುವಂತಹ ಆ ಸ್ಟಬರ್ನ್ ಬೆಲಿ ಫ್ಯಾಟ್ ಕರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ 3 to 4 kgs ವೆಯ್ಟ್ ಲಾಸ್ ಅಂತೂ ಪಕ್ಕಾ ತುಂಬ ಈಸಿಯಾಗಿ ಆಗುತ್ತೆ. ಬಟ್ ವೇಟ್, ಯಾಕಂದರೆ ಇಲ್ಲೊಂದು ತುಂಬ ದೊಡ್ಡ ಟ್ವಿಸ್ಟ್ ಇದೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಶುಗರ್ ಬಿಡಬೇಕು ಅಂದ ತಕ್ಷಣ ಬೆಲ್ಲ, ಜೇನುತುಪ್ಪಕ್ಕೆ ಸ್ವಿಚ್ ಆಗ್ತಾರೆ. ಆದರೆ ನೆನಪಿರಲಿ, ಬೆಲ್ಲ, ಜೇನುತುಪ್ಪ ಹಾಗೂ ಸಕ್ಕರೆ ಕ್ಯಾಲರಿ ವೈಸ್ ಈ 3 ಕೂಡ ಒಂದೇ ಆಗಿರುತ್ತೆ. ಮತ್ತು ಗ್ಲೈಸಮಿಕ್ ಇಂಡೆಕ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬೆಲ್ಲ ಮತ್ತು ಜೇನುತುಪ್ಪ ಒಂದಷ್ಟು ಮಿನರಲ್ಸ್ ನಿಮಗೆ ಸಿಗ್ಬೋದೇನೋ, ಆದರೆ ನಿಮ್ಮ ಗೋಲ್ ವೆಯ್ಟ್ ಲಾಸ್ ಹಾಗೂ ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಾಗಿದ್ರೆ ಕನಿಷ್ಠ ಪಕ್ಷ 1 ತಿಂಗಳ ಮಟ್ಟಿಗಾದರೂ ನೀವು ಈ 3ರ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗತ್ತೆ. ಜಸ್ಟ್ ಫಾರ್ 1 ಮಂತ್ ನೀವು ಈ 3 ಸ್ವೀಟ್ನರ್ಗಳ ಸೇವನೆಯನ್ನು ಕಂಪ್ಲೀಟಾಗಿ ನಿಲ್ಲಿಸಿದ್ರೆ ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಡೆವಲಪ್ ಆಗುತ್ತೆ. ಅದರ ನಂತರ ನಿಮ್ಮ ಬಾಡಿ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಸಿಹಿ ಪದಾರ್ಥಗಳನ್ನು ಸೇವಿಸಬೇಕು ಅಂತ. ಸ್ವೀಟ್ ಕ್ರೇವಿಂಗ್ಸ್ ಕಡಿಮೆ ಆಗ್ತಿದ್ದ ಹಾಗೆ ಆಟೋಮ್ಯಾಟಿಕ್ಲಿ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಹಿಡನ್ ಶುಗರ್ಸ್. ನೀವು ಮಾರ್ಕೆಟಿಂದ ತರುವಂತಹ ಸೋ ಕಾಲ್ಡ್ ಹೆಲ್ದಿ ಯೋಗರ್ಟ್, ಪ್ರೋಟೀನ್ ಬಾರ್ಸ್ ಅಥವಾ ಟೊಮ್ಯಾಟೊ ಕೆಚಪ್ ಪ್ಯಾಕ್ ಹಿಂದೆ ತಿರುಗಿಸಿ ನೋಡಿ. ಅದರಲ್ಲಿ ಸಿಕ್ಕಾಪಟ್ಟೆ ಸಕ್ಕರೆ ಅಡಗಿರುತ್ತೆ. ಹೀಗಾಗಿ ಹೊರಗಡೆಯಿಂದ ಪ್ಯಾಕೇಜ್ಡ್ ಫುಡ್ ಪರ್ಚೇಸ್ ಮಾಡುವ ಮುಂಚೆ ಅವುಗಳ ಇಂಗ್ರೀಡಿಯೆಂಟ್ಸ್ ಲೇಬಲ್ ಓದುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಇನ್ನು ಆಗಲೇ ಹೇಳಿದಾಗೆ ಸ್ವೀಟ್ ತಿನ್ನಬೇಕು ಅನಿಸ್ದಾಗಲೆಲ್ಲ ಡ್ರೈ ಫ್ರೂಟ್ಸ್ ತಿನ್ನಿ, ಯಾಕಂದರೆ ಹಣ್ಣುಗಳಲ್ಲಿ ಫೈಬರ್ ಇರುತ್ತೆ. ಹೀಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೂ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ. ಇನ್ನು ನಿಮ್ಮ ಊಟದಲ್ಲಿ ಪ್ರೋಟೀನ್ ಆ್ಯಂಡ್ ಹೆಲ್ದಿ ಫ್ಯಾಟ್ಸ್ ಜಾಸ್ತಿ ಇರಲಿ. ಬಾದಾಮಿ, ವಾಲ್ನಟ್ಸ್, ಸೋಯಾ, ಎಗ್ಸ್, ಮೊಸರು, ಪನ್ನೀರ್, ಬೇಳೆಕಾಳುಗಳನ್ನು ಹೆಚ್ಚಾಗಿ ಸೇವಿಸಿ. ಇವಿಷ್ಟನ್ನು ನೀವು ಚಾಚು ತಪ್ಪದೆ ಫಾಲೋ ಮಾಡಿದ್ರಿ ಅಂದರೆ 1 ತಿಂಗಳಲ್ಲಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಫೇಸಲ್ಲಿ ಗ್ಲೋ ಬರುತ್ತೆ, ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಈ 1 ಮಂತ್ ನೋ ಶುಗರ್ ಡಯಟನ್ನು ಫಾಲೋ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸುಮನ್ ಟಿವಿ ಕನ್ನಡ ಹೆಲ್ತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.